Namaste. Subject Electrical Circuits for Gate. Set 1 Electrical Circuits. First one, Network Elements, Concepts of Ideal Voltage and Current Sources. Dot notation. So this is the winding. Look like a transformer ಥರ ಇದೆ. ಸೊ ಸಪ್ಲೈ ವೋಲ್ಟೇಜ್ ಇಲ್ಲಿ ಅಪ್ಲೈ ಮಾಡ್ತೇವೆ, ಸಪ್ಲೈ ಕರೆಂಟ್ ಫ್ಲೋ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಲಾಂಗ್ ವೈರ್ನ ವೌಂಡ್ ಮಾಡಿದ್ದಾರೆ. ಓಕೆ ಅದನ್ನು ನಾವು L1 ಅಂತ ಕಾಲ್ ಮಾಡ್ತೇವೆ. ಸೊ L ಈಸ್ ಇಂಡಕ್ಟೆನ್ಸ್ ಇನ್ ಹೆನ್ರಿ. ಸೊ ದಿಸ್ ಈಸ್ ಫಸ್ಟ್ ಲಿಂಬ್, ಹಾಗಾಗಿ L1. ದಿಸ್ ಒನ್ ಈಸ್ ಸೆಕೆಂಡ್ ಲಿಂಬ್, ಸೊ ದಟ್ ಈಸ್ L2. ಓಕೆ, ಇಲ್ಲಿ ಡಾಟ್ ಇದೆ, ನೆಕ್ಸ್ಟು ಇಲ್ಲಿ ಮತ್ತು ಈ ಕಡೆ ಸೆಕೆಂಡ್ರಿ ಮೀನ್ಸ್ ಔಟ್ಪುಟ್ ಸೈಡ್. ಸೊ ದಟ್ ಈಸ್ V2. ಸೊ ಕರೆಂಟ್ I2 ಏನಾಗ್ತಾಯಿದೆ, ಇಲ್ಲಿ ಎಂಟರ್ ಆಗ್ತಾಯಿದೆ. ಓಕೆ, ಇಲ್ಲೂ ಅಷ್ಟೇ ಕರೆಂಟ್ I1. ಸೊ ಫಸ್ಟ್ ಇಲ್ಲಿ ಡಾಟಿಗೆ ಎಂಟರ್ ಆಗಿ ಆಮೇಲೆ ಲೀವ್ ಆಗುತ್ತೆ. ಸೊ I2 ಅಷ್ಟೇ, ಗೊತ್ತಾಯ್ತಲ್ಲ. ಸೆಕೆಂಡ್ ಫಿಗರಲ್ಲಿ I1 ಎಂಟರ್ ಆಗ್ತಾಯಿದೆ, ಅಂದರೆ ಡಾಟಿಗೆ ಎಂಟರ್ ಆಗ್ತಾಯಿದೆ. ಬಟ್ I2 ಏನಾಗುತ್ತೆ, ಲೀವಿಂಗ್. ಅಂದರೆ ಈ ಲಿಂಬನ್ನು ನಂಬರ್ ಆಫ್ ಟರ್ನ್ಸ್ ಇದೆಯಲ್ಲ, ಆ ಲಿಂಬದ ಎಂಡ್ ಟರ್ಮಿನಲ್ ಬಂದಾಗ ಎಂಟರ್ ಆಗೋದು, ಗೊತ್ತಾಯ್ತಲ್ಲ. ಇದು ಎಂಟರಿಂಗ್ ಟರ್ಮಿನಲ್ಲು, ದಿಸ್ ಈಸ್ ಫಾರ್ ಲೀವಿಂಗ್ ಟರ್ಮಿನಲಲ್ಲಿ I2 ಎಂಟರ್ ಆಗ್ತಾ ಇರ್ತದೆ. ಸೊ ಫಿಗರ್ 3, dots on the two coils indicate the polarity of the voltages V1 and V2 in the two coils. So these two are two coils ಆಯಿತಾ. ಸೊ ಇಲ್ಲಿ V1 ಇದೆ, ಇಲ್ಲಿ V2 ಇದೆ. V1ನಲ್ಲಿ ಬಂದಿರೋ ಕಾಯಿಲ್, ದಿಸ್ ಈಸ್ ಫಾರ್ V2ನಲ್ಲಿ ಬಂದಿರೋ ಕಾಯಿಲ್, ಟೂ ಕಾಯಿಲ್ಸ್. ಅಲ್ಲಿ ಈ ಡಾಟ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪೊಲಾರಿಟಿನ ಇಂಡಿಕೇಟ್ ಮಾಡುತ್ತೆ. Okay, the dots indicate that the polarities of the induced voltages due to a single current or flux are at the same ಅಂತ. ಓಕೆ, ಇಲ್ಲಿ ಕರೆಂಟ್ ಫ್ಲೋ ಆದಾಗ ಇಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ವೋಲ್ಟೇಜ್ ಏನಾಗುತ್ತೆ, EMF ಇಂಡ್ಯೂಸ್ಡ್ ಆಗುತ್ತೆ. ಓಕೆ, ದಿ ಡಾಟ್ಸ್ ಇಂಡಿಕೇಟ್ ದಟ್ ದಿ ಪೊಲಾರಿಟೀಸ್ ಆಫ್ ದಿ ಇಂಡ್ಯೂಸ್ಡ್ ವೋಲ್ಟೇಜಸ್ ಡ್ಯೂ ಟು ಎ ಸಿಂಗಲ್ ಕರೆಂಟ್, ಈ ಕರೆಂಟಿಂದ ಮತ್ತು ಈ ಕರೆಂಟಿಂದ ಇಲ್ಲಿ ವೋಲ್ಟೇಜ್ ಏನಾಗುತ್ತೆ, ಇಂಡ್ಯೂಸ್ಡ್ ಆಗುತ್ತಲ್ಲ, ಆ ವೋಲ್ಟೇಜ್ದ ಪೊಲಾರಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸಿಂಗಲ್ ಕರೆಂಟ್ ಆರ್ ಫ್ಲಕ್ಸ್ ಆರ್ ದಿ ಸೇಮ್. ಸೊ ಕರೆಂಟ್ ಆದರೂ ತೊಗೋಬೋದು, ಫ್ಲಕ್ಸ್ ಆದರೂ ತೊಗೋಬೋದು. ಬಿಕಾಸ್ ಫ್ಲಕ್ಸ್ ಬರಲಿಕ್ಕೆ ಕಾರಣ ಯಾವುದು, ಕರೆಂಟ್. ಹಾಗಾಗಿ ಫ್ಲಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಸೊ ಫ್ಲಕ್ಸಿಂದನಾದರೂ ಓಕೆ, ಫ್ಲಕ್ಸ್ ಅಂತ ಹೇಳಿದ್ರೆ N×dϕ/dt ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಕರೆಂಟನ್ನು ಕನ್ಸಿಡರ್ ಮಾಡ್ತಾನೆ ಅಂತ ಹೇಳಿದ್ರೆ L ತೊಗೋಬೇಕು, L×di/dt. ಸೊ ದಿಸ್ ಈಸ್ ಫಾರ್ ಇಂಡ್ಯೂಸ್ಡ್ EMF E. ಬಟ್ ಈ ಬುಕ್ಕಲ್ಲಿ V ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ, ಸೊ ನಾವು ಹಾಗೆ ಕೂಡ ಹೇಳೋಣ. ಓಕೆ, ಇಂಡ್ಯೂಸ್ಡ್ ವೋಲ್ಟೇಜ್ V1 ಇಲ್ಲಿ ಫಸ್ಟ್ ಕಾಯಿಲ್ನಲ್ಲಿ, ಇಂಡ್ಯೂಸ್ಡ್ ವೋಲ್ಟೇಜ್ ಸೆಕೆಂಡ್ ಕಾಯಿಲ್ನಲ್ಲಿ V2. ಓಕೆ, ಸೊ ಫ್ರಮ್ ದಿ ಫ್ಯಾರಡೇಸ್ ಲಾ ಏನು ಹಾಕ್ತಾ ಇದೆ ಇಲ್ಲಿ. ಸೊ ಇಂಡ್ಯೂಸ್ಡ್ ವೋಲ್ಟೇಜ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮು, ಅಥವಾ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮು. ಸೊ ಇಲ್ಲಿ ಕಾನ್ಸ್ಟೆಂಟ್ ಏನಾಗುತ್ತೆ, ಇಲ್ಲಿ ಫ್ಲಕ್ಸ್ ಇದ್ದರೆ ಇಂಡಕ್ಟೆನ್ಸ್, ಇದು ನಂಬರ್ ಆಫ್ ಟರ್ನ್ಸ್ ತೊಗೊಳ್ಬೇಕು. ಕರೆಂಟ್ ಇತ್ತು ಅಂತ ಹೇಳಿದ್ರೆ ಇಂಡಕ್ಟೆನ್ಸ್ ಕನ್ಸಿಡರ್ ಮಾಡಬೇಕು. ಓಕೆ, ಆನಂತರ ಹೇಳ್ತಾರೆ ಲೆನ್ಸಸ್ ದಟ್ ಇಂಡ್ಯೂಸ್ಡ್ EMF ಈಸ್ ಅಪೋಸ್ ಟು ದಿ ಸಪ್ಲೈ ವೋಲ್ಟೇಜ್ ಅಂತ ಹೇಳ್ತಾರೆ. ಈಗ ನಾವಿಲ್ಲಿ ಕಾಯಿಲ್ನ ಕನೆಕ್ಟ್ ಮಾಡಿದ್ದೇವೆ. ಇಲ್ಲಿ ಡಾಟ್ ಏನು ಮಾಡ್ತಾ ಇದ್ದಾರೆ, ಇಂಡಿಕೇಟ್ ಏನು ಮಾಡುತ್ತೆ, polarities of the induced voltages due to a single current or flux are the same ಅಂತ, ಗೊತ್ತಾಯ್ತಲ್ಲ. ಕರೆಂಟ್ ಆದರೂ ಹೋಗ್ಬೋದು, ಫ್ಲಕ್ಸ್ ಆದರೂ ಹೋಗ್ಬೋದು. ನೆಕ್ಸ್ಟ್ ಇನ್ ಫಿಗರ್ 3.3a ಬರೋಣ. ಸೊ ಇನ್ ಫಿಗರ್ 3a, ಥರ್ಡ್ ಫಿಗರ್ A ಇದು. ಓಕೆ, ವಿತ್ I2 = 0 ಅಂತ ಹೇಳಿದ್ರೆ ಸೆಕೆಂಡ್ರಿ ಸೈಡನ್ನು ನಾವು ಓಪನ್ ಸರ್ಕ್ಯೂಟ್ ಮಾಡಿದರೆ ಸೊ ಕರೆಂಟ್ ಇಲ್ಲಿ ಏನೂ ಫ್ಲೋ ಆಗೋದಿಲ್ಲ. ಸೊ ಕರೆಂಟ್ I2 ಏನಾಯಿತು, 0 ಆಯಿತು. ಈ ಕರೆಂಟ್ I1 ಏನಾಗ್ತಾ ಇದೆ, ಫ್ಲೋಯಿಂಗ್ ಇಂಟು ಡಾಟ್, ಫ್ಲೋ ಆಗ್ತಾ ಇದೆ, ಇಲ್ಲಿ ಡಾಟಿಗೆ ಎಂಟರ್ ಆಯಿತು. ಸೊ ಇದು ಪಾಸಿಟಿವ್ ಆಗ್ತಾ ಇದೆ, ಗೊತ್ತಾಯ್ತಲ್ಲ. ಇಲ್ಲಿ ಫಸ್ಟ್ ಫಿಗರ್ ನೋಡ್ಕೊಳ್ಳಿ,
ಈ ಕರೆಂಟನ್ನು ಝೀರೋ ಮಾಡಬೇಕಂದ್ರೆ ಸೆಕೆಂಡರಿ ಟರ್ಮಿನಲ್ನ ಓಪನ್ ಸರ್ಕ್ಯೂಟ್ ಮಾಡಿಬಿಟ್ಟು ಇಲ್ಲಿ ಸಪ್ಲೈ ಅಪ್ಲೈ ಮಾಡೋಣ. ಸಪ್ಲೈ ಅಪ್ಲೈ ಮಾಡ್ತು ಅಂದರೆ ಸಪ್ಲೈ ಕರೆಂಟ್ ಫ್ಲೋ ಆಯಿತು. ಫ್ಲೋ ಆದಾಗ ಏನಾಗುತ್ತೆ, ಫ್ಲೋ ಆಗುವಾಗ ಇಲ್ಲಿ ಡಾಟಿಗೆ ಎಂಟರ್ ಆಯಿತು. ಸೊ ಇಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ. ಸೊ ಆಯಿತಾ. ನೆಕ್ಸ್ಟ್ ಇವಾಗ ಇಲ್ಲಿಗೆ ಬರೋಣ, ಅಂದರೆ ಪಾಸಿಟಿವ್ ಟರ್ಮಿನಲ್ ಆಯಿತು ಅಂತ. ನೆಕ್ಸ್ಟ್ ಇಲ್ಲಿ ಇಲ್ಲಿ ಅಪ್ಲೈ ಮಾಡಬೇಕು. ಹಾಗಾದರೆ ಫಸ್ಟ್ ಒನ್ನನ್ನು ಓಪನ್ ಸರ್ಕ್ಯೂಟ್ ಇಡೋಣ. ಇಲ್ಲಿ ಫಸ್ಟ್ ಸರ್ಕ್ಯೂಟದು ಗೊತ್ತಾಯ್ತಲ್ಲ, ಫಸ್ಟ್ ವೈಂಡಿಂಗ್ನ ಓಪನ್ ಸರ್ಕ್ಯೂಟ್ ಆಗಿಟ್ಟರೆ ಕರೆಂಟ್ I1 ಏನಾಯಿತು, ಝೀರೋ ಆಯಿತು. ಸೊ ಇಲ್ಲಿ ಸಪ್ಲೈ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಕರೆಂಟ್ I2 ಫ್ಲೋ ಆಯಿತು, ಎಂಟರ್ ಆಗ್ತಾ ಇದೆ ಡಾಟೆಡ್ ಟರ್ಮಿನಲ್ಲಿಗೆ. ಓಕೆ, ಎಂಟರ್ ಆದಮೇಲೆ ಇಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ, ಅದು ಕೂಡ ಪಾಸಿಟಿವ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ, ಪಾಸಿಟಿವ್ ಆಫ್ ದಿಸ್ ಸಪ್ಲೈ ವೋಲ್ಟೇಜಿಗೆ. ಸೊ ಅಲ್ಲಿಗೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಏನಾಯಿತು, ಪಾಸಿಟಿವ್, ವಿಚ್ ಮೀನ್ಸ್ ಫ್ಲಕ್ಸ್ ಕ್ರಿಯೇಟೆಡ್ ಬೈ I1 ಆ್ಯಂಡ್ I2 5 ಅಂದರೆ 8 ಅಂತ. 8 ಅಂತ ಹೇಳಿದ್ರೆ ಪಾಸಿಟಿವ್ ಅಂತ. ಸೊ ಇಲ್ಲಿ ಕರೆಂಟ್ ಈ ಡಾಟೆಡಿಗೆ ಎಂಟರ್ ಆಗಿದೆ, ಇಲ್ಲೂ ಕರೆಂಟ್ I2 ಡಾಟೆಡಿಗೆ ಎಂಟರ್ ಆಗಿದೆ. ಫಸ್ಟ್ ನಾವೇನು ಮಾಡಬೇಕು, ಈ ಸೆಕೆಂಡ್ರಿನ ಓಪನ್ ಸರ್ಕ್ಯೂಟ್ ಮಾಡಿದರೆ ಕರೆಂಟ್ I2 ಮಿನಿಮೈಸ್ ಆಗುತ್ತೆ, ಕರೆಂಟ್ ಏನು ಫ್ಲೋ ಆಗೋದೇ ಇಲ್ಲ. ಸಪ್ಲೈನ ಅಪ್ಲೈ ಮಾಡಿದ್ರೆ ಸಪ್ಲೈ ಕರೆಂಟ್ ಫ್ಲೋ ಆಯಿತು, ಇಲ್ಲಿ ವೈಂಡಿಂಗಿಗೆ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ. ಬಟ್ ಇಲ್ಲಿ ಕರೆಂಟ್ I1 ಎಂಟರ್ ಆಗಿರೋದು ಪಾಸಿಟಿವ್ ಟರ್ಮಿನಲ್, ಅಂದರೆ ಈ ಡಾಟೆಡ್ಗೆ ಎಂಟರ್ ಆಯಿತು, ಅಲ್ಲಿಗೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಸಪ್ಲೈ ಇವಾಗ ನಾವೇನು ಮಾಡ್ತೀವಿ, ಇದು ಪಾಸಿಟಿವ್ ಅಂತ ಆಯಿತು. ಓಕೆ, ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗಿರೋದು ಪಾಸಿಟಿವ್ ಆಫ್ ದಿ ಸಪ್ಲೈ ಅಂತ ಕನ್ಸಿಡರ್ ಆಯಿತು. ನೆಕ್ಸ್ಟ್ ಇವಾಗ ಈ ಕರೆಂಟನ್ನು ಮಿನಿಮೈಸ್ ಮಾಡಬೇಕು ಅಂದರೆ ಇದನ್ನು ಓಪನ್ ಸರ್ಕ್ಯೂಟ್ ಮಾಡಬೇಕು. ಇಲ್ಲಿ ಸಪ್ಲೈನ ಅಪ್ಲೈ ಮಾಡಿದ್ರೆ ಕರೆಂಟ್ I2 ಫ್ಲೋ ಆಗುತ್ತೆ, ಕಾಯಿಲಿಗೆ ಬರೋಕ್ಕೂ ಮುಂಚೆ ಡಾಟೆಡಲ್ಲಿ ಎಂಟರ್ ಆಯಿತು. ಆಗ ಇ ಎಮ್ ಎಫ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಇಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ, ಅದೇನಾಯಿತು, ಪಾಸಿಟಿವ್ ಆಗಿದೆ. ಸೊ ಅಲ್ಲಿಗೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಏನಾಗುತ್ತೆ, ಪಾಸಿಟಿವ್. ಗೊತ್ತಾಯ್ತಲ್ಲ. ಸೊ ಇನ್ ಫಿಗರ್ 3A ವಿತ್ I2 ಈಕ್ವಲ್ ಟು 0, ಇದನ್ನು ಝೀರೋ ಮಾಡಬೇಕಂದ್ರೆ ಓಪನ್ ಸರ್ಕ್ಯೂಟ್ ಮಾಡಬೇಕು. ಕರೆಂಟ್ I1 ಫ್ಲೋಯಿಂಗ್ ಇಂಟು ಡಾಟ್ ಈಸ್ ಪಾಸಿಟಿವ್. ಇಫ್ I1 ಈಕ್ವಲ್ ಟು 0, ಇದನ್ನು I1 ಝೀರೋ ಮಾಡಬೇಕಂದ್ರೆ ಇದನ್ನು ಓಪನ್ ಸರ್ಕ್ಯೂಟ್ ಮಾಡಬೇಕು. ಗೊತ್ತಾಯ್ತಲ್ಲ. ಕರೆಂಟ್ I2 ಫ್ಲೋಯಿಂಗ್ ಇಂಟು ಡಾಟ್ ಈಸ್ ಪಾಸಿಟಿವ್, ಅಂದರೆ ಇಲ್ಲಿ ಸಪ್ಲೈ ಅಪ್ಲೈ ಮಾಡಿದ್ರೆ ಕರೆಂಟ್ ಇಲ್ಲಿ ಫ್ಲೋ ಆಗುತ್ತೆ, ಇಲ್ಲಿ ಎಂಟರ್ ಆಯಿತು, ಸೊ ಪಾಸಿಟಿವ್ಗೆ. ಹೆನ್ಸ್ ಎಮ್ ಇದೆಯಲ್ಲ ಮ್ಯೂಚುವಲ್ ಇಂಡಕ್ಟೆನ್ಸ್, ಇದು ಪಾಸಿಟಿವ್, ವಿಚ್ ಮೀನ್ಸ್ ಫ್ಲಕ್ಸ್ ಕ್ರಿಯೇಟೆಡ್ ಬೈ I1 ಆ್ಯಂಡ್ I2 8 ಅಂತ ಹೇಳಿದ್ರೆ, ಸೊ ಅದು ಅಡಿಟಿವ್ ಅಂತ. ಗೊತ್ತಾಯ್ತಲ್ಲ, ಅಡಿಟಿವ್ ಅನ್ನೋದು ಬದಲು ಅಡಿಷನ್ ಅದು ಅಂತ, ಅಂದರೆ ಪಾಸಿಟಿವ್ ಅಂತ. ಓಕೆ, ಇನ್ ಫಿಗರ್ 3Bಗೆ ಬರೋಣ. ಇಲ್ಲಿ 3Bನಲ್ಲಿ ಗೊತ್ತಾಯ್ತಲ್ಲ, ಫಿಗರ್ 3Bನಲ್ಲಿ ಏನಾಗ್ತಾ ಇದೆ, ವಿತ್ I2 ಈಕ್ವಲ್ ಟು 0, ಈ I2ನ ಝೀರೋ ಮಾಡಬೇಕಂದ್ರೆ ಇಲ್ಲಿ ಓಪನ್ ಸರ್ಕ್ಯೂಟ್ ಮಾಡೋಣ. ಇಲ್ಲಿ ಸಪ್ಲೈ ಅಪ್ಲೈ ಮಾಡಿದರೆ ಸಪ್ಲೈ ಕರೆಂಟ್ ಫ್ಲೋ ಆಯಿತು. ಸೊ ಫಸ್ಟು ಡಾಟೆಡಿಗೆ ಎಂಟರ್ ಆಗಿದೆ, ಗೊತ್ತಾಯ್ತಲ್ಲ, ಎಂಟರ್ ಆಗಿದೆ. ಬಟ್ ಇಲ್ಲಿ ಸೆಕೆಂಡ್ರಿನಲ್ಲಿ ಸೊ ಇಲ್ಲಿದೆ ಇದು ಡಾಟೆಡ್, ಗೊತ್ತಾಯ್ತಲ್ಲ. ಸೊ I1 ಫ್ಲೋಸ್ ಇನ್ ಟು ದಿ ಡಾಟೆಡ್ ಎಂಡ್ ಆ್ಯಂಡ್ ಇಂಡ್ಯೂಸ್ಡ್ ವೋಲ್ಟೇಜ್ ಇಸ್ ಪಾಸಿಟಿವ್ ಆಗಿರುತ್ತೆ. ಇಲ್ಲಿ ಕರೆಂಟ್ I1 ಎಂಟರ್ ಆಯಿತು, ಫ್ಲೋಸ್ ಇನ್ ಟು ದಿ ಡಾಟೆಡ್ ಎಂಡ್. ಇಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ, ದ್ಯಾಟ್ ಇ ಎಮ್ ಎಫ್ ಈಸ್ ಪಾಸಿಟಿವ್ ಅಟ್ ದಿ ಡಾಟ್ ಇನ್ ಕಾಯಿಲ್ 2ನಲ್ಲಿ. ಅಟ್ ದಿ ಡಾಟ್ ಇನ್ ಕಾಯಿಲ್ 2ನಲ್ಲಿ ಅದು ಪಾಸಿಟಿವ್ ಆಗೋದು. ಗೊತ್ತಾಯ್ತಲ್ಲ. ಏನು ಹೇಳ್ತಾನೆ ಅಂದರೆ, ಇವಾಗ ನಾವು ಇದನ್ನು ಕರೆಂಟನ್ನು ಝೀರೋ ಮಾಡಬೇಕಂದ್ರೆ ಇಲ್ಲಿ ಓಪನ್ ಸರ್ಕ್ಯೂಟ್ ಮಾಡಿ ಇಲ್ಲಿ ಸಪ್ಲೈ ಅಪ್ಲೈ ಮಾಡೋಣ. ಕರೆಂಟ್ I1 ಫ್ಲೋ ಆಯಿತು, ಫ್ಲೋ ಆಗಿ ಇಂಟು ದಿ ಡಾಟೆಡ್ ಎಂಡ್ಗೆ ಟಚ್ ಮಾಡಿ ಇಲ್ಲಿ ಕಾಯಿಲಿಗೆ ಫ್ಲೋ ಆಗುತ್ತೆ, ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ. ಆ ಇ ಎಮ್ ಎಫ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ ಅಟ್ ದಿ ಡಾಟ್ ಇನ್ ಕಾಯಿಲ್ 2ಗೆ. ಗೊತ್ತಾಯ್ತಲ್ಲ. ಇವಾಗ ಇದನ್ನು I1 ಝೀರೋ ಮಾಡಬೇಕಂದ್ರೆ ಇಲ್ಲಿ ಓಪನ್ ಸರ್ಕ್ಯೂಟ್ ಮಾಡಿ ಇಲ್ಲಿ ಸಪ್ಲೈ ಅಪ್ಲೈ ಮಾಡೋಣ. ಕರೆಂಟ್ I2 ಏನಾಗ್ತಾ ಇದೆ, ಅನ್ಡಾಟೆಡ್ ಎಂಡಲ್ಲಿ ಫ್ಲೋ ಆಗ್ತಾ ಇದೆ. ಗೊತ್ತಾಯ್ತಲ್ಲ. ಡಾಟ್ ಇಲ್ವೇ ಇಲ್ಲ ಇಲ್ಲಿ, ಫ್ಲೋಸ್ ಇಂಟು ದಿ ಅನ್ಡಾಟೆಡ್ ಎಂಡ್. ಗೊತ್ತಾಯ್ತಲ್ಲ. ಆಗ ಇಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ. ಆ ಇ ಎಮ್ ಎಫ್ ನೆಗೆಟಿವ್ ಆಗಿರುತ್ತೆ. ಗೊತ್ತಾಯ್ತಲ್ಲ. ವಿಚ್ ಇಸ್ ಅಪೋಸಿಟ್ ಟು ದಿ ಸೈನ್ ಆಫ್ ದಿ ವೋಲ್ಟೇಜ್ V2. ಯಾವುದಕ್ಕೆ ನೆಗೆಟಿವ್ ಆಗಿರುತ್ತೆ, ಇದಕ್ಕೆ ನೆಗೆಟಿವ್ ಆಗಿರುತ್ತೆ. ಇಲ್ಲಿ ನಾವು ಸಪ್ಲೈ ಅಪ್ಲೈ ಮಾಡಿರ್ತೀವಲ್ಲ, ಇದಕ್ಕೆ ನೆಗೆಟಿವ್ ಆಗಿರುತ್ತೆ. ಸೊ ಹಾಗಾಗಿ ಎಮ್ ಏನಾಯಿತು ಇವಾಗ, ನೆಗೆಟಿವ್. ಮ್ಯೂಚುವಲ್ ಇಂಡಕ್ಟೆನ್ಸ್ ಇಸ್ ನೆಗೆಟಿವ್ ಫಾರ್ ದಿಸ್
ಸರ್ಕ್ಯೂಟ್. ಇಲ್ಲಿ ಮ್ಯೂಚುವಲ್ ಇಂಡಕ್ಟೆನ್ಸ್ ಪಾಸಿಟಿವ್ ಆಯಿತು, ಗೊತ್ತಾಯ್ತಲ್ಲ. ಸೊ ಒನ್ಸ್ ಅಗೇನ್, ವಿತ್ I2 equal to 0, I1 flows into the dotted end and induced voltage is positive at the dot in coil 2. ವಿತ್ I1 equal to 0, I1 0 ಮಾಡಬೇಕಂದ್ರೆ ಫಸ್ಟ್ ಕಾಯಿಲ್ನ ಓಪನ್ ಅಪ್ ಆಗಿರಬೇಕು, ಓಪನ್ ಸರ್ಕ್ಯೂಟ್ ಮಾಡಬೇಕು. I2 ಫ್ಲೋಸ್ ಇಂಟು ದಿ ಅನ್ಡಾಟೆಡ್ ಎಂಡಿಗೆ. ಸೊ I2 ಏನಾಗ್ತಾ ಇದೆ, ಅನ್ಡಾಟೆಡ್ ಎಂಡ್, ಡಾಟ್ ಇಲ್ಲ ಅಲ್ಲಿ ಎಂಟರ್ ಆಗ್ತಾ ಇದೆ, ಫ್ಲೋ ಆಗುತ್ತೆ. ಆ್ಯಂಡ್ ದಿ ಇಂಡ್ಯೂಸ್ಡ್ ವೋಲ್ಟೇಜ್ ಈಸ್ ನೆಗೆಟಿವ್. ಅಲ್ಲಿ ಕಾಯಿಲಿಗೆ ಬಂದಾಗ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, EMF ಇಂಡ್ಯೂಸ್ಡ್ ಆಗುತ್ತೆ. ಆ EMF ನೆಗೆಟಿವ್ ಆಫ್ ದಿ ಅಪೋಸಿಟ್ ಟು ಸೈನ್ ಆಫ್ ದಿ ವೋಲ್ಟೇಜ್ V2ಗೆ ನೆಗೆಟಿವ್ ಆಗಿರುತ್ತೆ, ಗೊತ್ತಾಯ್ತಲ್ಲ. ಸೊ ಮ್ಯೂಚುವಲ್ ಇಂಡಕ್ಟೆನ್ಸ್ ಏನಾಯ್ತು ಅವಾಗ, ನೆಗೆಟಿವ್. ದಿ ಇಂಡ್ಯೂಸ್ಡ್ ವೋಲ್ಟೇಜಸ್ ಡ್ಯೂ ಟು ಮ್ಯೂಚುವಲ್ ಕಪ್ಲಿಂಗ್ ಆರ್, ಅವಾಗ ಏನಾಗುತ್ತೆ, ಫಸ್ಟ್ ಇದಕ್ಕೆ ತಗೊಳ್ಳುವಾಗ, ಇಲ್ಲಿ ಫ್ಲೋ ಆಗುವಾಗ ಇದು -M ಇಂಟು ಯಾವುದರಿಂದ, ಇಲ್ಲಿಂದ di2/dt ಅಂತ ಆಗುತ್ತೆ, ಗೊತ್ತಾಯ್ತಲ್ಲ. ಇದನ್ನು ತಗೊಳ್ಳುವಾಗ -M ಇಂಟು di1/dt ಅಂತ ಆಗುತ್ತೆ, ಅಷ್ಟೆ, ಗೊತ್ತಾಯ್ತಲ್ಲ. So the induced voltages due to mutual coupling are -M into di2/dt and -M into di1/dt. See here, ಇಲ್ಲಿ I1 ಎಂಟರ್ ಆಗ್ತಾ ಇರೋದು ಪಾಸಿಟಿವ್ ಟರ್ಮಿನಲ್ಗೆ, I2 ಎಂಟರ್ ಆಗ್ತಾ ಇರೋದು ಪಾಸಿಟಿವ್, ಅಂದರೆ ಡಾಟೆಡ್ ಇದೆ. ಎರಡೂ ಕೂಡ ಡಾಟಿಗೆ ಎಂಟರ್ ಆಗಿ, ಫ್ಲೋ ಆಗಿ ಡಾಟೆಡ್ಗೆ ಎಂಟರ್ ಆಗಿ ಆನಂತರ ಕಾಯಿಲಿಗೆ ಎಂಟರ್ ಆಗೋದು. ಹಾಗಾಗಿ ಇಲ್ಲಿ V2 ಏನಾಗ್ತಾ ಇದೆ, M ಇಂಟು di1/dt ಅಂತ ಆಗುತ್ತೆ. M ಮ್ಯೂಚುವಲ್ ಇಂಡಕ್ಟೆನ್ಸ್ ಇಂಟು ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಯಾವ ಕರೆಂಟು, I1 ಕರೆಂಟ್, ಓಕೆ, V2 ಆಗ್ತಾ ಇರೋದು. ನೆಕ್ಸ್ಟ್ ಇಲ್ಲಿಗೆ ಬರೋಣ, ಸೆಕೆಂಡ್ ಫಿಗರ್, ಬಿ ಫಿಗರಿಗೆ. ಇಲ್ಲಿ ಎಂಟರ್ ಆಗಿದೆ, ಡಾಟೆಡ್ ಫ್ಲೋ ಆಗ್ತಾ ಇದೆ, I1 ಕರೆಂಟು ಫ್ಲೋ ಇಂಟು ದಿ ಡಾಟೆಡ್ ಎಂಡ್, ಗೊತ್ತಾಯ್ತಲ್ಲ. ಬಟ್ ಇಲ್ಲಿ I2 ಕರೆಂಟು ಫ್ಲೋ ಇಂಟು ದಿ ಅನ್ಡಾಟೆಡ್ ಎಂಡ್. ಹಾಗಾಗಿ ದಿಸ್ V2 ಏನಾಗ್ತಾ ಇದೆ, -M ಇಂಟು di1/dt. ಅದು ಇಲ್ಲಿ ಬರೆಯೋದಾದರೆ V1 ಈಕ್ವಲ್ ಟು -M ಇಂಟು di2/dt ಅಂತ ಬರಿಬೇಕು, ಗೊತ್ತಾಯ್ತಲ್ಲ. ಸೊ ಈಚೆ ಸೈಡ್ ಬರೆಯೋದಾದರೆ ಇಲ್ಲೂ ಕೂಡ ಅಷ್ಟೇ, V1 ಏನಾಗುತ್ತೆ, M ಇಂಟು di2/dt ಅಂತ ಆಗುತ್ತೆ, M ಇಂಟು di2/dt. ದಿಸ್ ಸೈಡ್ ಆದರೆ ಇದು I2 ಕರೆಂಟ್ ತೊಗೋಬೇಕು, ಇಲ್ಲಿ V1 ಇರುತ್ತೆ. ಇಲ್ಲಿ ಬರೆಯೋದಾದರೆ I1 ಕರೆಂಟ್ ಕನ್ಸಿಡರ್ ಮಾಡಬೇಕು, ಬಿಕಾಸ್ ರೇಟ್ ಆಫ್ ಚೇಂಜ್ ಆಫ್ ದಿಸ್ ಕರೆಂಟಿಂದ ಆ ಥರ ಆಗ್ತಾ ಇರೋದು. ಸೊ ಇಲ್ಲಿ ಇದು ಎಂಟರ್ ಆಗ್ತಾ ಇದೆ, ಫ್ಲೋ ಇಂಟು ದಿ ಡಾಟೆಡ್ ಎಂಡ್, ಬಟ್ ಇಲ್ಲಿ ಫ್ಲೋ ಇಂಟು ದಿ ಅನ್ಡಾಟೆಡ್ ಎಂಡ್, ಹಾಗಾಗಿ ನೆಗೆಟಿವ್. ಇವಾಗ ಇಲ್ಲಿಗೆ ಬರೋಣ. ಇಲ್ಲಿ ಕರೆಂಟ್ I1 ಏನಾಗ್ತಾ ಇದೆ, ಫ್ಲೋ ಇಂಟು ದಿ ಅನ್ಡಾಟೆಡ್ ಎಂಡ್. ಇಲ್ಲಿ ಕರೆಂಟ್ I2 ಈಸ್ ಫ್ಲೋ ಇಂಟು ದಿ ಡಾಟೆಡ್ ಎಂಡ್. ಇಲ್ಲಿ ಅನ್ಡಾಟೆಡ್ ಎಂಡಿಗೆ ಎಂಟರ್ ಆಯಿತು, ಇಲ್ಲಿ ಡಾಟೆಡ್ಗೆ ಎಂಟರ್ ಆಗಿದೆ, ಬಟ್ ಎರಡು ಕೂಡ ಅಪೋಸಿಟ್ ತಾನೆ. ಸೊ ಹಾಗಾಗಿ V2 ಏನಾಗುತ್ತೆ, -M ಇಂಟು di1/dt. ಈಚೆ ಸೈಡ್ ಬರಿಬೇಕಾದ್ರೆ ಯಾವಾಗಲೂ ಅಷ್ಟೇ ಈ ಕರೆಂಟನ್ನು ಕನ್ಸಿಡರ್ ಮಾಡಬೇಕು. ಇಲ್ಲಿ V1 ಕನ್ಸಿಡರ್ ಮಾಡಬೇಕಾದ್ರೆ V1 ಈಕ್ವಲ್ ಟು, ಇಲ್ಲಿ ಇಂಡ್ಯೂಸ್ಡ್ ಆಯ್ತಲ್ಲ ಆ ವೋಲ್ಟೇಜ್, ಇಂಡ್ಯೂಸ್ಡ್ ವೋಲ್ಟೇಜ್ V1 ಈಕ್ವಲ್ ಟು -M ಇಂಟು di2/dt ಅಂತ ಬರಿಬೇಕು, ಈಚೆ ಸೈಡ್ ಬರೆಯೋದಾದರೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಎರಡು ಕೂಡ ಅನ್ಡಾಟೆಡ್ ಎಂಡಲ್ಲಿ ಫ್ಲೋ ಆಗ್ತಾ ಇದೆ, ಅಂದರೆ I1 ಕರೆಂಟು ಫ್ಲೋಸ್ ಇಂಟು ದಿ ಅನ್ಡಾಟೆಡ್ ಎಂಡ್, I2 ಈಸ್ ಆಲ್ಸೋ ಫ್ಲೋಸ್ ಇಂಟು ದಿ ಅನ್ಡಾಟೆಡ್ ಎಂಡ್. ಸೊ ಅಲ್ಲಿಗೆ ಎರಡು ಸರಿ ಹೋಯ್ತಲ್ಲ, ನೆಗೆಟಿವ್ ಏನಾಗುತ್ತೆ, ಪಾಸಿಟಿವ್ ಆಯಿತು. ಸೊ V2 ಈಕ್ವಲ್ ಟು +M ಇಂಟು ದಿಸ್ ಕರೆಂಟ್ di1/dt. ಓಕೆ, ಎಲ್ಲಿ ಇಂಡ್ಯೂಸ್ಡ್ ಆಗ್ತಾ ಇರೋದು ಅಂತಂದರೆ ಇಲ್ಲಿ ಇಂಡ್ಯೂಸ್ಡ್ ಆಗ್ತಾ ಇರುತ್ತಲ್ಲ, ಬಿಕಾಸ್ ಆಫ್ ದಿಸ್ ಕರೆಂಟಿಂದ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ಆದರೆ ದಿಸ್ ಕರೆಂಟಿಂದ, ಇಲ್ಲಿ V2 ಆಗೋದಾದರೆ ಈ ಕರೆಂಟಿಂದ. ಓಕೆ, ಸೊ ರಿಮೆಂಬರ್ ದಿಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.